ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮುಚ್ಚಿಟ್ಟರ ಅಂತ ಹೇಳಿ JDS ಅಥವಾ ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಗೋವಿಂದರಾಜ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ದಾರೆ ವಿಧಾನ ಪರಿಷತ್ನ ನಾಮಪತ್ರಕ್ಕೆ ಸಂಬಂಧಿಸಿದಂತೆ. ಈಗಾಗಲೇ ನಾವು ನೋಡಿದ್ವಿ ಮಧ್ಯಪ್ರದೇಶದಲ್ಲಿ ಏನಾಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಮಧ್ಯಪ್ರದೇಶದ ರಾಜ್ಯಸಭೆ ಮಾದರಿಯಲ್ಲಿ ಈಗ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಒಂದು ಫೈಟ್ ನಡೀತಾ ಇದೆ. ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಳ್ತೋ ಅದೇ ಸ್ವರೂಪದಲ್ಲೇ ಈಗ ಕರ್ನಾಟಕದಲ್ಲೂ ಕೂಡ ಒಂದು ಫೈಟ್ಗೆ ಮೈತ್ರಿ ಪಕ್ಷಗಳು ಹೊರಟಿರುವಂಥದ್ದು ಗೋಚರಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ JDS ಅಭ್ಯರ್ಥಿ ದೂರನ್ನು ದಾಖಲಿಸಿದ್ದಾರೆ ಚುನಾವಣಾಧಿಕಾರಿಯವರು. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಮಳವಳ್ಳಿ ಶಿವಣ್ಣ ಅವರು ತಮ್ಮ ವಿರುದ್ಧದ 4 ಕ್ರಿಮಿನಲ್ ಕೇಸ್ಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಲಾಗಿದೆ. 4 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅವರು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ JDS ಅಭ್ಯರ್ಥಿ ಮಾಡ್ತಾ ಇರುವಂತಹ ಆರೋಪ. ಮಳವಳ್ಳಿ ಶಿವಣ್ಣ ಅವರ ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ದೂರನ್ನು ದಾಖಲಿಸಲಾಗಿದೆ. ಅವರು ಸಲ್ಲಿಕೆ ಮಾಡಿರುವ ನಾಮಪತ್ರದಲ್ಲೇ ಅವರು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಹಿನ್ನೆಲೆಯವರು ಮೇಲ್ಮನೆಗೆ ಬರಬಾರದು ಅಂತೇಳಿ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಮೇಲ್ಮನೆ ಸದಸ್ಯರಾಗಿರುವಂಥವರು ಅದು ನಾಮಪತ್ರ ಸಲ್ಲಿಸುವಂತರಲ್ಲಿ ಅನೇಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ನಾನಾ ಹಂತಗಳಲ್ಲಿ ದಾಖಲಾಗಿರುತ್ತೆ. ಈಗ ಇವರು ಕ್ರಿಮಿನಲ್ ಹಿನ್ನೆಲೆಯವರು ಮೇಲ್ಮನೆಗೆ ಬರಬಾರದು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಗೋವಿಂದರಾಜ್ ಅವರು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿ ಶಿವಣ್ಣ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅವರು ಇದಕ್ಕೆ ಹೊಸ ರೀತಿಯಾದಂಥ ಟಚ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ದ್ವೇಷದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟ ಆರೋಪಕ್ಕೆ ಮಳವಳ್ಳಿ ಶಿವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಳವಳ್ಳಿ ಶಿವಣ್ಣ ಅವರು ಹೇಳೋ ಪ್ರಕಾರ ಅವರ ವಿರುದ್ಧ ಯಾವುದೇ FIR ಇದುವರೆಗೆ ದಾಖಲಾಗಿಲ್ವಂತೆ. ಚುನಾವಣಾಧಿಕಾರಿ ಕಚೇರಿಗೆ ದಾಖಲೆ ಸಮೇತ ಹೋಗಿ ಗೋವಿಂದರಾಜ್ ಅವರು ಏನು ದೂರು ಕೊಟ್ಟಿದ್ರು ಆ ದೂರಿಗೆ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಮಳವಳ್ಳಿ ಶಿವಣ್ಣ. ಸಿದ್ದರಾಮಯ್ಯನವರ ಆಪ್ತರು. ಈಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಮಳವಳ್ಳಿ ಶಿವಣ್ಣ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಈ ಹಂತದಲ್ಲಿ ಅವರ ನಾಮಪತ್ರವೇ ತಿರಸ್ಕಾರಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎದುರಾಳಿ ಅಭ್ಯರ್ಥಿ ಒಂದು ಮನವಿಯನ್ನು ಮಾಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಈಗ ಮಳವಳ್ಳಿ ಶಿವಣ್ಣ ಅವರು ಈ ಒಂದು ಪ್ರಕರಣದಲ್ಲಿ H. ವಿಶ್ವನಾಥ್ ಅವರನ್ನ ತಂದಿದ್ದಾರೆ. H. ವಿಶ್ವನಾಥ್ ಅವರ ವಿರುದ್ಧ ನಾನೇ ಕೇಸ್ಗಳನ್ನು ಹಾಕಿದ್ದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ನಾನು ಅದರಲ್ಲಿ ದೂರುದಾರ ಅಷ್ಟೇ, ನನ್ನ ವಿರುದ್ಧ ಯಾವುದೇ FIR ಎಲ್ಲೂ ಕೂಡ ದಾಖಲಾಗಿಲ್ಲ. ಒಂದು ವೇಳೆ ನನ್ನ ವಿರುದ್ಧ ದಾಖಲಾಗಿದ್ದರೆ ನಾನು ಅದರ ಕೊಡಬಹುದು, ಆದರೆ ನನ್ನ ವಿರುದ್ಧ ಯಾವುದೇ ರೀತಿಯಂಥ FIRಗಳು ಎಲ್ಲೂ ಕೂಡ ದಾಖಲಾಗಿಲ್ಲ ಅಂತ ಹೇಳಿ ಮಳವಳ್ಳಿ ಶಿವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಸುದೀರ್ಘ ವರ್ಷಗಳ ರಾಜಕೀಯದ ನಂತರ ಅವರು ಇದೇ ಮೊದಲ ಬಾರಿಗೆ ವಿಧಾನ ಪರಿಷತ್ ಚುನಾವಣೆಗೆ ನಾಮಿನೇಷನ್ ಅನ್ನು ಮಾಡಿದ್ದಾರೆ. ಸೋಲಿನ ಭೀತಿ, H. ವಿಶ್ವನಾಥ್ ಅವರ ಕುಮ್ಮಕ್ಕಿನಿಂದ ನನ್ನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಳವಳ್ಳಿ ಶಿವಣ್ಣ ಅವರು ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. JDSನ ಅಭ್ಯರ್ಥಿಗೆ H. ವಿಶ್ವನಾಥ್ ಅವರ ಕುಮ್ಮಕ್ಕಿನಿಂದಾಗಿ ಈ ಆರೋಪಗಳನ್ನು ತನ್ನ ವಿರುದ್ಧ ಮಾಡಲಾಗ್ತಾ ಇದೆ ಅನ್ನೋದು ಅವರ ಆರೋಪ. ಅಷ್ಟೇ ಅಲ್ಲದೆ ಈಗಾಗಲೇ ಏನು ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡ ನಂತರ ಕಾಂಗ್ರೆಸ್ನವರು ಒಂದು ಸ್ಲೋಗನ್ ಅನ್ನು ಶುರು ಮಾಡಿದ್ದಾರೆ. ವೋಟ್ ಚೋರಿ ಅಲ್ಲ, ಸೀಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಅದನ್ನು ಇಲ್ಲಿ ಮಳವಳ್ಳಿ ಶಿವಣ್ಣ ಅವರು ಕೂಡ ಬಳಸ್ಕೊಂಡಿದ್ದಾರೆ. ವೋಟ್ ಚೋರಿ ಸಂಪ್ರದಾಯದವರು ಇದೀಗ ಸೀಟ್ ಚೋರಿಗೆ ಕೈ ಹಾಕಿದ್ದಾರೆ ಅಂತೇಳಿ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಳವಳ್ಳಿ ಶಿವಣ್ಣ ಅವರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಒಂದು ಏನು ನಮ್ಮ ವಿಧಾನ ಪರಿಷತ್ ಬುದ್ಧಿವಂತರ ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತಾರೆ, ಇಂಥ ಕಡೆ ಒಂದು ಶುದ್ಧ ಹಸ್ತ ಇರುವಂಥವ್ರು ಬಂದರೆ ಈ ಒಂದು ವಿಧಾನ ಪರಿಷತ್ಗೆ ಒಂದು ಗೌರವ ತರುತ್ತೆ. ಹಾಗಾಗಿ ಈ 4 ಪ್ರಕರಣಗಳನ್ನ ಮುಚ್ಚಿಟ್ಟು ಇವರು ನಾಮಪತ್ರ ಏನು ಸಲ್ಲಿಸಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತೇಳಿ ನಾನು ಇವತ್ತು ನನ್ನ ತಕರಾರು ಅರ್ಜಿನ ಕಾರ್ಯದರ್ಶಿ ಮೇಡಮ್ ಅವರಿಗೆ ಕೊಟ್ಟಿದ್ದಾರೆ. ಇದು ವೋಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂತ ನಟರಾಜನ್ ಅವರು, ಮೀನಾಕ್ಷಿ ನಟರಾಜನ್ ಅವರೊಂದು ಇದಾಂಡ್ ಏನಾದ್ರು ಒಂದು ಮಾಡಬೇಕಲ್ಲ, ಕಿತಾಪತಿ ಮಾಡಬೇಕು, ಇಮೇಜನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು H. ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಸತತ ಅಂದ್ರೆ ಸತತ ಅವರ ಅಸೆಂಬ್ಲಿ ಅಪ್ಪರ್ ಹೌಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ತರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು
ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್. ಹೇಗಾದ್ರು ಮಾಡಿ ಇಮ್ಯಾಜಿನೇಟ್ ಎಂಟ್ ಮಾಡಬೇಕು ಅಂತೇಳಿ ಅವ್ರು ಉನ್ನಾರ ಮಾಡ್ತಾ ಇದ್ರು. ಹೀಗೆ ಒಬ್ಬರು ಆರೋಪ ಮಾಡ್ತಿದ್ದಾರೆ, ಮತ್ತೊಬ್ಬರು ಪ್ರತ್ಯಾರೋಪವನ್ನು ಮಾಡ್ತಾರೆ, ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ, ನಿಜಕ್ಕೂ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ FIRಗಳು ದಾಖಲಾಗಿದ್ವು? ಯಾವುದಾದ್ರೂ ಕೋರ್ಟ್ನಲ್ಲಿ ಅವರ ವಿರುದ್ಧ ಪ್ರೊಸೀಡಿಂಗ್ಸ್ಗಳು ನಡೀತಾ ಇದ್ದು ಅದು ಇನ್ನೂ ಕೂಡ ಬಾಕಿ ಉಳಿದಿದೆಯಾ? ಯಾವುದೇ ರೀತಿಯಾದಂತಹ ತೀರ್ಪು ಬರದೆ ಇನ್ನೂ ಕೂಡ ಹಾಗೇನೆ ಉಳಿದಿದೆಯಾ? ಅಂತಹ ಯಾವುದಾದ್ರೂ ಪ್ರಕರಣಗಳು ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಇದೆಯಾ? ಇದ್ದೂ ಕೂಡ ಅದನ್ನು ಅವರು ಮುಚ್ಚಿಟ್ಟರೆ ಅದು ನಿಜಕ್ಕೂ ಕೂಡ ಮಾಹಿತಿಯನ್ನು ಮುಚ್ಚಿಟ್ಟಂತಹದ್ದು ಆಗತ್ತೆ. ಕ್ರಿಮಿನಲ್ ಮೊಕದ್ದಮೆಗಳ ಮಾಹಿತಿಯನ್ನು ಮುಚ್ಚಿಟ್ಟಂತಹ ಆರೋಪ ಆಗತ್ತೆ. ಆ ಸಂದರ್ಭದಲ್ಲಿ ಹೇಗೆ ಮೀನಾಕ್ಷಿ ನಟರಾಜನ್ ಅವರ ವಿಚಾರದಲ್ಲಿ ಈಗಾಗಲೇ ನಾಮಪತ್ರ ತಿರಸ್ಕೃತಗೊಂಡಿದೆಯೋ ಅದೇ ಸ್ವರೂಪದ ಪರಿಣಾಮ ಮಳವಳ್ಳಿ ಶಿವಣ್ಣ ವಿಚಾರದಲ್ಲೂ ಕೂಡ ಆಗಬಹುದು. ಆದರೆ ಮಳವಳ್ಳಿ ಶಿವಣ್ಣ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ವಿರುದ್ಧ ಯಾವುದೇ ರೀತಿಯಿಂದ ಪ್ರಕರಣಗಳು ದಾಖಲಾಗಿಲ್ಲ ಅಂತೇಳಿ. ಯಾವ ಸ್ವರೂಪದ ದಾಖಲೆಗಳನ್ನು ಗೋವಿಂದರಾಜ್ ಅವರು ಒದಗಿಸ್ತಾರೆ ಅನ್ನೋದು ಕೂಡ ನೋಡಬೇಕು. ಮುಚ್ಚಿಟ್ಟರ ಅಂತ ಹೇಳಿ JDS ಅಥವಾ ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಗೋವಿಂದರಾಜ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ದಾರೆ ವಿಧಾನ ಪರಿಷತ್ನ ನಾಮಪತ್ರಕ್ಕೆ ಸಂಬಂಧಿಸಿದಂತೆ. ಈಗಾಗಲೇ ನಾವು ನೋಡಿದ್ವಿ ಮಧ್ಯಪ್ರದೇಶದಲ್ಲಿ ಏನಾಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಮಧ್ಯಪ್ರದೇಶದ ರಾಜ್ಯಸಭೆ ಮಾದರಿಯಲ್ಲಿ ಈಗ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಒಂದು ಫೈಟ್ ನಡೀತಾ ಇದೆ. ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಳ್ತು ಅದೇ ಸ್ವರೂಪದಲ್ಲೇ ಈಗ ಕರ್ನಾಟಕದಲ್ಲೂ ಕೂಡ ಒಂದು ಫೈಟ್ಗೆ ಮೈತ್ರಿ ಪಕ್ಷಗಳು ಹೊರಟಿರುವಂಥದ್ದು ಗೋಚರಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ JDS ಅಭ್ಯರ್ಥಿ ದೂರನ್ನು ದಾಖಲಿಸಿದ್ದಾರೆ ಚುನಾವಣಾಧಿಕಾರಿಯವರು. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಮಳವಳ್ಳಿ ಶಿವಣ್ಣ ಅವರು ತಮ್ಮ ವಿರುದ್ಧದ 4 ಕ್ರಿಮಿನಲ್ ಕೇಸ್ಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಲಾಗಿದೆ. 4 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅವರು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ JDS ಅಭ್ಯರ್ಥಿ ಮಾಡ್ತಾ ಇರುವಂತಹ ಆರೋಪ. ಮಳವಳ್ಳಿ ಶಿವಣ್ಣ ಅವರ ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ದೂರನ್ನು ದಾಖಲಿಸಲಾಗಿದೆ. ಅವರು ಸಲ್ಲಿಕೆ ಮಾಡಿರುವ ನಾಮಪತ್ರದಲ್ಲೇ ಅವರು ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಹಿನ್ನೆಲೆಯವರು ಮೇಲ್ಮನೆಗೆ ಬರಬಾರದು ಅಂತೇಳಿ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಮೇಲ್ಮನೆ ಸದಸ್ಯರಾಗಿರುವಂಥವರು ಅದು ನಾಮಪತ್ರ ಸಲ್ಲಿಸುವಂತರಲ್ಲಿ ಅನೇಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ನಾನಾ ಹಂತಗಳಲ್ಲಿ ದಾಖಲಾಗಿರುತ್ತೆ. ಈಗ ಇವರು ಕ್ರಿಮಿನಲ್ ಹಿನ್ನೆಲೆಯವರು ಮೇಲ್ಮನೆಗೆ ಬರಬಾರದು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಗೋವಿಂದರಾಜ್ ಅವರು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿ ಶಿವಣ್ಣ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅವರು ಇದಕ್ಕೆ ಹೊಸ ರೀತಿಯಾದಂಥ ಟಚ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ದ್ವೇಷದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟ ಆರೋಪಕ್ಕೆ ಮಳವಳ್ಳಿ ಶಿವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಳವಳ್ಳಿ ಶಿವಣ್ಣ ಅವರು ಹೇಳೋ ಪ್ರಕಾರ ಅವರ ವಿರುದ್ಧ ಯಾವುದೇ FIR ಇದುವರೆಗೆ ದಾಖಲಾಗಿಲ್ವಂತೆ. ಚುನಾವಣಾಧಿಕಾರಿ ಕಚೇರಿಗೆ ದಾಖಲೆ ಸಮೇತ ಹೋಗಿ ಗೋವಿಂದರಾಜ್ ಅವರು ಏನು ದೂರು ಕೊಟ್ಟಿದ್ರು ಆ ದೂರಿಗೆ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಮಳವಳ್ಳಿ ಶಿವಣ್ಣ. ಸಿದ್ದರಾಮಯ್ಯನವರ ಆಪ್ತರು. ಈಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಮಳವಳ್ಳಿ ಶಿವಣ್ಣ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಈ ಹಂತದಲ್ಲಿ ಅವರ ನಾಮಪತ್ರವೇ ತಿರಸ್ಕಾರಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎದುರಾಳಿ ಅಭ್ಯರ್ಥಿ ಒಂದು ಮನವಿಯನ್ನು ಮಾಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಈಗ ಮಳವಳ್ಳಿ ಶಿವಣ್ಣ ಅವರು ಈ ಒಂದು ಪ್ರಕರಣದಲ್ಲಿ H. ವಿಶ್ವನಾಥ್ ಅವರನ್ನ ತಂದಿದ್ದಾರೆ. H. ವಿಶ್ವನಾಥ್ ಅವರ ವಿರುದ್ಧ ನಾನೇ ಕೇಸ್ಗಳನ್ನು ಹಾಕಿದ್ದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ನಾನು ಅದರಲ್ಲಿ ದೂರುದಾರ ಅಷ್ಟೇ, ನನ್ನ ವಿರುದ್ಧ ಯಾವುದೇ FIR ಎಲ್ಲೂ ಕೂಡ ದಾಖಲಾಗಿಲ್ಲ. ಒಂದು ವೇಳೆ ನನ್ನ ವಿರುದ್ಧ ದಾಖಲಾಗಿದ್ದರೆ ನಾನು ಅದನ್ನು ಕೊಡಬಹುದು, ಆದರೆ ನನ್ನ ವಿರುದ್ಧ ಯಾವುದೇ ರೀತಿಯಂಥ FIRಗಳು ಎಲ್ಲೂ ಕೂಡ ದಾಖಲಾಗಿಲ್ಲ ಅಂತ ಹೇಳಿ ಮಳವಳ್ಳಿ ಶಿವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಸುದೀರ್ಘ ವರ್ಷಗಳ ರಾಜಕೀಯದ ನಂತರ ಅವರು ಇದೇ ಮೊದಲ ಬಾರಿಗೆ ವಿಧಾನ ಪರಿಷತ್ ಚುನಾವಣೆಗೆ ನಾಮಿನೇಷನ್ ಅನ್ನು ಮಾಡಿದ್ದಾರೆ. ಸೋಲಿನ ಭೀತಿ, H. ವಿಶ್ವನಾಥ್ ಅವರ ಕುಮ್ಮಕ್ಕಿನಿಂದ ನನ್ನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಳವಳ್ಳಿ ಶಿವಣ್ಣ ಅವರು ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. JDSನ ಅಭ್ಯರ್ಥಿಗೆ H. ವಿಶ್ವನಾಥ್ ಅವರ ಕುಮ್ಮಕ್ಕಿನಿಂದಾಗಿ ಈ ಆರೋಪಗಳನ್ನು ತನ್ನ ವಿರುದ್ಧ ಮಾಡಲಾಗ್ತಾ ಇದೆ ಅನ್ನೋದು ಅವರ ಆರೋಪ. ಅಷ್ಟೇ ಅಲ್ಲದೆ ಈಗಾಗಲೇ ಏನು ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡ ನಂತರ ಕಾಂಗ್ರೆಸ್ನವರು ಒಂದು ಸ್ಲೋಗನ್ ಅನ್ನು ಶುರು ಮಾಡಿದ್ದಾರೆ. ವೋಟ್ ಚೋರಿ ಅಲ್ಲ, ಸೀಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಅದನ್ನ ಇಲ್ಲಿ ಮಳವಳ್ಳಿ ಶಿವಣ್ಣ ಅವರು ಕೂಡ ಬಳಸ್ಕೊಂಡಿದ್ದಾರೆ. ವೋಟ್ ಚೋರಿ ಸಂಪ್ರದಾಯದವರು ಇದೀಗ ಸೀಟ್ ಚೋರಿಗೆ ಕೈ ಹಾಕಿದ್ದಾರೆ ಅಂತೇಳಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಳವಳ್ಳಿ ಶಿವಣ್ಣ ಅವರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಒಂದು ಏನು ನಮ್ಮ ವಿಧಾನ ಪರಿಷತ್
ಬುದ್ಧಿವಂತರ ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತಾರೆ. ಇಂಥ ಕಡೆ ಒಂದು ಶುದ್ಧ ಹಸ್ತ ಇರುವಂಥವ್ರು ಬಂದರೆ ಈ ಒಂದು ವಿಧಾನ ಪರಿಷತ್ಗೆ ಒಂದು ಗೌರವ ತರುತ್ತೆ. ಹಾಗಾಗಿ ಈ 4 ಪ್ರಕರಣಗಳನ್ನ ಮುಚ್ಚಿಟ್ಟು ಇವರು ನಾಮಪತ್ರ ಏನು ಸಲ್ಲಿಸಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತೇಳಿ ನಾನು ಇವತ್ತು ನನ್ನ ತಕರಾರು ಅರ್ಜಿನ ಕಾರ್ಯದರ್ಶಿ ಮೇಡಮ್ ಅವರಿಗೆ ಕೊಟ್ಟಿದ್ದೇನೆ. ಇದು ಓಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂತ ನಟರಾಜನ್ ಅವರು, ಮೀನಾಕ್ಷಿ ನಟರಾಜನ್ ಅವರೊಂದು ಇದಾಂಡ್ ಏನಾದ್ರು ಒಂದು ಮಾಡಬೇಕಲ್ಲ, ಕಿತಾಪತಿ ಮಾಡಬೇಕು, ಇಮೇಜ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಸತತ ಅಂದ್ರೆ ಸತತ ಅವರು ಅಸೆಂಬ್ಲಿ ಅಪ್ಪರ್ ಹೌಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ತರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟಾನ್ ಸಪೋರ್ಟರ್, ಹೇಗಾದ್ರು ಮಾಡಿ ಇಮ್ಯಾಜಿನೇಟ್ ಎಂಟ್ ಮಾಡಬೇಕು ಅಂತೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ರು. ಹೀಗೆ ಒಬ್ಬರು ಆರೋಪ ಮಾಡ್ತಿದ್ದಾರೆ, ಮತ್ತೊಬ್ಬರು ಪ್ರತ್ಯಾರೋಪವನ್ನ ಮಾಡ್ತಾರೆ, ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ, ನಿಜಕ್ಕೂ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ FIRಗಳು ದಾಖಲಾಗಿದ್ವು, ಯಾವುದಾದ್ರೂ ಕೋರ್ಟ್ನಲ್ಲಿ ಅವರ ವಿರುದ್ಧ ಪ್ರೊಸೀಡಿಂಗ್ಸ್ಗಳು ನಡೀತಾ ಇದ್ದು ಅದು ಇನ್ನೂ ಕೂಡ ಬಾಕಿ ಉಳಿದಿದೆಯಾ, ಯಾವುದೇ ರೀತಿಯಾದಂತಹ ತೀರ್ಪು ಬರದೆ ಇನ್ನೂ ಕೂಡ ಹಾಗೇನೆ ಉಳಿದಿದೆಯಾ, ಅಂತಹ ಯಾವುದಾದ್ರೂ ಪ್ರಕರಣಗಳು ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಇದೆಯಾ? ಇದ್ದೂ ಕೂಡ ಅದನ್ನು ಅವರು ಮುಚ್ಚಿಟ್ಟರೆ ಅದು ನಿಜಕ್ಕೂ ಕೂಡ ಮಾಹಿತಿಯನ್ನು ಮುಚ್ಚಿಟ್ಟಂತಹದ್ದು ಆಗತ್ತೆ, ಕ್ರಿಮಿನಲ್ ಮೊಕದ್ದಮೆಗಳ ಮಾಹಿತಿಯನ್ನು ಮುಚ್ಚಿಟ್ಟಂತಹ ಆರೋಪ ಆಗತ್ತೆ. ಆ ಸಂದರ್ಭದಲ್ಲಿ ಹೇಗೆ ಮೀನಾಕ್ಷಿ ನಟರಾಜನ್ ಅವರ ವಿಚಾರದಲ್ಲಿ ಈಗಾಗಲೇ ನಾಮಪತ್ರ ತಿರಸ್ಕೃತಗೊಂಡಿದೆಯೋ ಅದೇ ಸ್ವರೂಪದ ಪರಿಣಾಮ ಮಳವಳ್ಳಿ ಶಿವಣ್ಣ ವಿಚಾರದಲ್ಲೂ ಕೂಡ ಆಗಬಹುದು. ಆದರೆ ಮಳವಳ್ಳಿ ಶಿವಣ್ಣ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ವಿರುದ್ಧ ಯಾವುದೇ ರೀತಿಯಿಂದ ಪ್ರಕರಣಗಳು ದಾಖಲಾಗಿಲ್ಲ ಅಂತೇಳಿ. ಯಾವ ಸ್ವರೂಪದ ದಾಖಲೆಗಳನ್ನು ಗೋವಿಂದರಾಜ್ ಅವರು ಒದಗಿಸ್ತಾರೆ ಅನ್ನೋದು ಕೂಡ ನೋಡಬೇಕು.